ಜಾನಕಿ ಅವರೇ, ನೀವೇ ಫೋನ್ ಮಾಡಿಬಿಟ್ರಾ? ನಾನು ಇಷ್ಟೊತ್ತು ನಿಮಗೆ ಪ್ರಯತ್ನ ಮಾಡ್ತಾ ಇದ್ದೆ. ನೀವು ಅಕಸ್ಮಾತ್ ಫೋನ್ ಮಾಡದೇ ಇದ್ದಿದ್ರೆ. ಏನಾಯ್ತು ವೀರು ಅವರೇ, ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ಗಾಬರಿನಾ? ಏನಿಲ್ಲ, ಅದು ನಿಮ್ಮ ಹತ್ರ ಮಾತಾಡಬೇಕು, ತುಂಬ ಮಾತಾಡಬೇಕು. ಆದರೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮಾತಾಡಬೇಕು ಅಂತಿದ್ದೀರಾ, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತಿದ್ದೀರಾ? ನನಗೇನೂ ಅರ್ಥ ಆಗ್ತಿಲ್ಲ. ಅದು ಹೌದಲ್ವಾ, ನನ್ನ ಮಾತು ನಿಮಗೆ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು. ಆದರೂ ನಿಮ್ಮ ಹತ್ರ ನಾನು ಒಂದು ವಿಷಯನ ಹೇಳಲೇಬೇಕು. ಹೇಳಿ ಹೇಳಿ ಅಂದ್ಬಿಟ್ರಾ? ಏನು ಹೇಳಿ? ಅದು ನಮಗೆ ಬದುಕು ಅವಕಾಶಗಳನ್ನ ಕೊಡುತ್ತೆ. ಅವಕಾಶಗಳನ್ನ? ಯಾವ ಅವಕಾಶಗಳ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಅವಕಾಶ ಅಂದ್ರೆ ಹಾಗಲ್ಲ, ನಾವು ಯಾರನ್ನಾದ್ರೂ ಸೂಕ್ಷ್ಮವಾಗಿ ಗಮನಿಸ್ತಿದ್ರೆ ಅವರಲ್ಲಿ ಆಸಕ್ತಿ ಬೆಳೆಯುತ್ತೆ. ಆಸಕ್ತಿ ಆಕರ್ಷಣೆಗೆ ತಿರುಗುತ್ತೆ. ಆಸಕ್ತಿ ಕಾಳಜಿ ಹುಟ್ಟಿಸುತ್ತೆ. ಕಾಳಜಿ ಒಂಥರ ಪರದಾಟನ ಹುಟ್ಟಾಕತ್ತೆ. ಆ ಪರದಾಟಕ್ಕೆ ಹೆಸರೇ. ವೀರು ಅವರೇ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನೀವು? ನೀವು ಮೊದಲೆಲ್ಲ ಮಾತಾಡುವಾಗ ನಿಮ್ಮ ಮಾತಲ್ಲಿ ಸ್ಪಷ್ಟತೆ ಇರ್ತಾ ಇತ್ತು. ಈಗ ಮಾತಾಡೋದಕ್ಕೂ ಪರದಾಡ್ತಾ ಇದ್ದೀರಾ ನೀವು. ಯಾಕೆ ಇವತ್ತು ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೀವು ನೇರವಾಗಿ ಹೇಳಿ. ಪ್ರೀತಿ ಹೇಳ್ಕೊಳ್ಳೋದು ಒಗಟಾಗಿರಬಾರ್ದು. ಪ್ರೀತಿ ಒಂಥರ ಭಕ್ತಿ ಇದ್ದ ಹಾಗೆ, ಸುತ್ತಿ ಬಳಸಿ ಹೇಳ್ಕೊಳಕ್ಕಾಗಲ್ಲ. ಅದು ಅಲ್ಲದೆ ಸುತ್ತಿ ಬಳಸಿ ಹೇಳ್ಕೊಳ್ಳೋಂಥ ವಯಸ್ಸು ನಿಂದಲ್ಲಪ್ಪ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ. ಸುರೇಂದ್ರ ಅವರ ಮಾತಾಡ್ತಾ ಇರೋದು? ಹೌದು, ನೀವ್ಯಾರು? ನಾವು ABI ಬ್ಯಾಂಕಿಂದ ಮಾತಾಡ್ತಾ ಇದ್ದೀವಿ. ನೀವು ಬಳಸ್ತಿರೋ ಡೆಬಿಟ್ ಕಾರ್ಡ್ ವರ್ಷನ್ ಹಳೇದಾಗಿದೆ, ಹಾಗಾಗಿ ನಿಮ್ಮ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಕಾರ್ಡ್ ಬ್ಲ್ಯಾಕ್ ಆಗುತ್ತೆ. ಏನು, ಕಾರ್ಡ್ನ ಅಪ್ಡೇಟ್ ಮಾಡಬೇಕಾ? ಅದಕ್ಕೆ ನಾನೇನು ಮಾಡಬೇಕು? ನೀವು ನಿಮ್ಮ ಕಾರ್ಡ್ ನಂಬರ್ ಮತ್ತು CVV ನಂಬರ್ನ ಹೇಳಬೇಕಾಗತ್ತೆ. ಹಾಗೆಯೇ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಕೋಡ್ ಬರುತ್ತೆ, ಅದನ್ನು ಕೂಡ ಹೇಳಬೇಕಾಗತ್ತೆ. ಓಹೋ, ನನ್ನ ಕಾರ್ಡ್ ನಂಬರ್ ಮತ್ತು CVV ನಂಬರು ಹೇಳಬೇಕಾ? ಹೌದು, ನಿಮ್ಮ ಕಾರ್ಡ್ ಡೀಟೇಲ್ಸ್ನ ನಮ್ಗೆ ಹೇಳಿದ್ರೆ ಆ ಕಾರ್ಡನ್ನು 10 ಮಿನಿಟ್ಸಲ್ಲಿ ನಾವು ನಿಮಗೆ ಅಪ್ಡೇಟ್ ಮಾಡಿಕೊಡ್ತೀವಿ. ಕಾರ್ಡ್ ಅಪ್ಡೇಟ್ ಮಾಡೋದು ಇಷ್ಟೊಂದು ಸ್ವಲ್ಪನಾ? ನೀವು ನಿಜವಾಗ್ಲೂ ABI ಬ್ಯಾಂಕಿಂದನೇ ಕಾಲ್ ಮಾಡ್ತೀರಲ್ವಾ? ಹೌದು ಸರ್, ಅದಕ್ಕೆ ತಾನೇ ನಿಮ್ಮ ಹೆಸರನ್ನ ಕರೆಕ್ಟಾಗಿ ಹೇಳಿದ್ದು. ಬೇಕಿದ್ರೆ ನಿಮ್ಮ ಅಡ್ರೆಸ್ ಕೂಡ ಕನ್ಫರ್ಮ್ ಮಾಡ್ತೀನಿ. ಪರವಾಗಿಲ್ಲ ಸರ್, ನನ್ನ ಕಾರ್ಡ್ ನಂಬರ್ ತಾನೆ, ತಗೊಳ್ಳಿ. 1930. ಏನ್ ಸರ್ ಇದು? ನಿಮ್ಮ ಕಾರ್ಡ್ ನಂಬರ್ ಕೇಳಿದ್ರೆ ಬೇರೆ ಯಾವುದೋ ನಂಬರ್ ಹೇಳ್ತಾ ಇದ್ದೀರಾ? ಇದು ಬೇರೆ ಯಾವುದೋ ನಂಬರ್ ಅಲ್ಲ. ನಿಮ್ಮಂಥವ್ರು ಕೆಲವರು ಬ್ಯಾಂಕ್ ಹೆಸರು ಹೇಳ್ಕೊಂಡು ಅಕೌಂಟ್ ನಂಬರ್ ಕೊಡಿ, ಕಾರ್ಡ್ ನಂಬರ್ ಹೇಳಿ, OTP ಕೊಡಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ಕೊಡಬೇಕಾಗಿರೋ ನಂಬರ್ ಇದು. ಅರ್ಥ ಆಗಲಿಲ್ವಾ? 1930 ಇದು ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್. ನಿಮ್ಮಂಥ ಫ್ರಾಡ್ಗಳನ್ನು ಮಟ್ಟ ಹಾಕಬೇಕು ಅಂದರೆ ಈ ನಂಬರಿಗೆ ಕಾಲ್ ಮಾಡಬೇಕು. ಏನ್ ಸರ್ ಇದು? ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ಮ ಅಕೌಂಟನ್ನೇ ಬ್ಲಾಕ್ ಮಾಡಬೇಕಾಗತ್ತೆ. ಓಹೋ, ನನ್ನ ಅಕೌಂಟ್ನೇ ಬ್ಲ್ಯಾಕ್ ಮಾಡ್ತೀರಾ? ಆಯಿತು, ಬ್ಲ್ಯಾಕ್ ಮಾಡಿ ನೋಡೋಣ. ನನ್ನನ್ನು ನೀವು ಯಾರು ಅಂತ ಅಂದ್ಕೊಂಡಿದ್ದೀರಾ? ಈ ರಾಜ್ಯದ ಎಜುಕೇಷನ್ ಮಿನಿಸ್ಟರ್ ಇದಾರಲ್ಲ, ಅವ್ರ ತಮ್ಮ ನಾನು. ಅಲ್ಲ, ನನ್ನಂತವನಿಗೆ ಫೋನ್ ಮಾಡಿ ಮೋಸ ಮಾಡೋಕ್ಕೆ ನೋಡ್ತಿರಲ್ಲ, ನಿಮ್ಮನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ಈ ರೀತಿ ಯಾವುದೇ ಬ್ಯಾಂಕ್ಗಳಾಗಲಿ RBI ಆಗಲಿ ಅಕೌಂಟ್ ಡೀಟೇಲ್ಸ್ನ, OTPನ, ಕಾರ್ಡ್ ನಂಬರ್ನ ಕೇಳಲ್ಲ. ನಾನು ಒಂದು ವೇಳೆ ನಿಮಗೆ ಆ ಕಾರ್ಡ್ ನಂಬರ್ ಆಗಲಿ ಅಥವಾ OTP ನಂಬರ್ನ ಕೊಟ್ಟೆ ಅಂತಂದರೆ ಒಂದು ಕ್ಷಣದಲ್ಲಿ ಅಲ್ಲಿರೋ ಅಷ್ಟು ದುಡ್ಡನ್ನ ನೀವು ನುಂಗಿ ನೀರು ಕುಡಿತೀರ. ಆದರೆ ನಿಮ್ಮ ಮೋಸದ ಬೆಲೆಗೆ ಬೀಳೋ ನಾನಲ್ಲ. ನಿಮಗೆಲ್ಲ ಹೇಗೆ ನೀರು ಕುಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ರಿ. ಪಾಪ ಏನು ಗೊತ್ತಿಲ್ಲದವ್ರಿಗೆ ಫೋನ್ ಮಾಡಿ ಅವ್ರಿಗೆ ಸುಳ್ಳು ಹೇಳೋದು, ಹೆದರಿಸೋದು, ನಾವು ಪೊಲೀಸ್ನವರು, ಬ್ಯಾಂಕ್ನವರು ಅಂತ ಹೇಳೋದು, ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳೋದು, ಯಾವುದಾದ್ರು ಮೆಸೇಜ್ ಲಿಂಕ್ ಕಳಿಸಿ ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳೋದು, ಇದೆಲ್ಲ ಸೈಬರ್ ಕ್ರೈಮ್. ನಿಮ್ಮಂಥವ್ರನ್ನೆಲ್ಲ ಹಿಡಿದು ಕಂಬಿ ಹೆಣ್ಸೋಗಿ ಮಾಡಬೇಕು ಅಲ್ರಿ. ಗೊತ್ತಿಲ್ದಿರೋ ನಂಬರಿಂದ ಕಾಲ್ ಬಂದರೆ ಅದಕ್ಕೆ ಯಾವುದೇ ಇನ್ಫಾರ್ಮೇಷನ್ ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ದಿರೋ ನಾನಲ್ಲ. ನಾನು ಈಗಲೇ 1930ಗೆ ಕಾಲ್ ಮಾಡ್ತೀನಿ.
ಹಲೋ 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 ದುಡುತ್ತಿನ ಯೋಗ್ಯತೆ ಇಲ್ಲ, ನನಗೆ ಮೋಸ ಮಾಡೋದಕ್ಕೆ ಬರ್ತಾರೆ. ಏನು ಮಾಡೋದು? ಎಲ್ಲಿವರೆಗೂ ಮೋಸ ಹೋಗೋರು ಇದ್ದೇ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಬಂದೇ ಬರ್ತಾರೆ. ನಾನು ಈಗಲೇ ಸೈಬರ್ ಕ್ರೈಮ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ. ಹಲೋ ಅಜ್ಜಿ, ಹೇಗಿದ್ದೀರಾ? ಓ, ನಾ ಚೆನ್ನಾಗಿದ್ದೀನಿ. ನೀ ಹೇಗಿದ್ದೀಯ ಮೊಮ್ಮಗಳೇ? ನಾನು ಚೆನ್ನಾಗಿದ್ದೀನಿ ಅಜ್ಜಿ. ಏನು ಮಾಡ್ತಿದ್ದೆ? ಏನಿಲ್ಲ, ಅತ್ತೆ ಜೊತೆ ಕೂತ್ಕೊಂಡು ಸೊಪ್ಪು ಬಿಡಿಸ್ತಾ ಇದ್ದೆ. ಓ, ಹಾಗಿದ್ರೆ ನಿಮ್ಮ ಅತ್ತೆ ಅಲ್ಲೇ ಇದ್ದಾರಾ? ಸರಿ, ನಾನೀಗ ನಿನ್ನ ಜೊತೆ ಮಾತಾಡೋದಿಲ್ಲ. ನಿಮ್ಮ ಅತ್ತೆ ಅವ್ರಿಗೆ ಫೋನ್ ಕೊಡು, ಅವ್ರ ಹತ್ರನೇ ಮಾತಾಡ್ತೀನಿ. ಏನು ವಿಷಯ ಅಜ್ಜಿ? ಹೇಳಿದ್ನಲ್ಲ, ನಿನ್ನ ಹತ್ರ ಮಾತಾಡೇನು ಪ್ರಯೋಜನ ಇಲ್ಲ, ಅವ್ರಿಗೆ ಕೊಡು ಅಂತ. ಕೊಡು. ಅಜ್ಜಿ ಮಾತಾಡ್ಬೇಕು. ಹಲೋ ಅಮ್ಮೋರೆ, ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಅಲ್ಲ, ನಾನು ನಿಮ್ಮ ಹತ್ರ ಜಗಳ ಆಡೇ ಮಾತಾಡಬೇಕಾ? ಬರೀ ಮಾತಿಗೆ ಬೆಲೆ ಕೊಡೋದಿಲ್ಲ ಅಲ್ವಾ ನೀವುಗಳು? ಅಯ್ಯೋ ಅಮ್ಮ, ಯಾಕಾಗಿ ಹೇಳ್ತಿದ್ದೀರಾ? ನಾವೇನು ಮಾಡಿದ್ವಿ? ಅಲ್ಲ, ನಾನವತ್ತು ನಿಮ್ಮ ಮನೆಗೆ ಯಾಕೆ ಬಂದಿದ್ದೆ, ಏನು ಹೇಳಿದೆ? ಅವರಿನ್ನೂ ಆಡೋ ಹುಡುಗರು ನಮ್ಮ ಮಾತನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ. ನೀವಾದರೂ ಆಗಾಗ ನಿಮ್ಮ ಮಗ ಸೊಸೆಗೆ ಬುದ್ಧಿ ಹೇಳ್ತಿರ್ಬೇಕು ತಾನೇ? ಓ, ಆ ವಿಷಯನ ನಾನು ಇನ್ನೇನೋ ಅನ್ಕೊಂಡ್ಬಿಟ್ಟೆ. ಇನ್ನೇನಿರುತ್ತೆ ವಿಶಾಲು, ಈಗಿನ ಕಾಲದ ಮಕ್ಕಳು ಜೀವನ ಅಂದರೆ ದಿನ ಸಾಗ ಹಾಕೋದು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಮಕ್ಕಳು, ಮರಿ, ಸಂಸಾರ, ಸಂತೋಷ, ಸಂಭ್ರಮ ಇದೆಲ್ಲ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನಾವುಗಳು ಹಿರಿಯರು, ನಾವು ಇದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀನು ಅವರಿಬ್ಬರ ಹತ್ರ ಈ ವಿಷಯ ಮಾತಾಡಬೇಕು, ತಿಳಿತಾ? ಮಗ ಸೊಸೆ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪ ಇತ್ತು, ಈಗ ಅದೆಲ್ಲ ಸರಿ ಹೋಗಿದೆ. ಅಮ್ಮವ್ರು ಹೇಳ್ದಾಗೆ ಮಾತಾಡಿದ್ರಾಯ್ತು. ಏನು ಯೋಚನೆ ಮಾಡ್ತಿದ್ಯಾ? ನಾ ಹೇಳಿದ್ ನಿನ್ಗೆ ಅರ್ಥ ಆಗ್ತಿದೆ ತಾನೇ? ಅರ್ಥ ಆಯ್ತಮ್ಮ. ಇನ್ಮೇಲೆ ಏನೇ ಮಾತಾಡಿದ್ರು ಮೊದಲು ಈ ವಿಷಯನೇ ಮಾತಾಡ್ತೀನಿ. ಆಯ್ತಾಯ್ತು, ನಾನು ನೋಡ್ತೀನಿ ನೀನು ಎಷ್ಟರ ಮಟ್ಟಿಗೆ ಅವ್ರಿಗೆ ಬುದ್ಧಿ ಹೇಳ್ತೀಯ ಅಂತ. ಇದ್ರ ಬಗ್ಗೆ ನಾನೇ ನಿನಗೆ ನೇರವಾಗಿ ಫೋನ್ ಮಾಡಿ ಮಾತಾಡ್ತೀನಿ. ಈಗ ಇಡ್ತೀನಿ. ಹಾಂ ಹಾಂ, ಸರಿಮ್ಮ.